Hello everyone. Get ready for ಕರ್ನಾಟಕ ಟೆಟ್ ಭಾಗ 5 ಫುಲ್ ಕನ್ನಡ ವ್ಯಾಕರಣ 7ನೇ ತರಗತಿಯ ಭಾಗ 2 ತಿಳಿಗನ್ನಡ. ಇದು ಪಾಠ 9 ಕೊಳಲ ಯೋಗಿ ಗದ್ಯಪಾಠ. ಬರೆದವರು ಪಂಚಮಂಗೇಶರಾಯ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರಲ್ಲಿ ಜನಿಸಿದರು. ಪಂಜ ಎಂಬ ಅವರ ಪೂರ್ವಜರ ವಾಸಸ್ಥಳ. ಅವರು ಕನ್ನಡ ಪ್ರಾಧ್ಯಾಪಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇವರು ಪಂಚಕಜ್ಜಾಯ, ಹುತ್ತರಿ ಹಾಡು, ತೆಂಕಣ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ ಮುಂತಾದವುಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಕವಿಶಿಷ್ಯ ಎಂಬ ಕಾವ್ಯನಾಮವೂ ಕೂಡ ರಚಿಸಿದ್ದಾರೆ. ಅಭ್ಯಾಸ. ಪದಗಳ ಅರ್ಥ. ಅರಿವೆ, ಬಟ್ಟೆ, ವಸ್ತ್ರ. ಅವಾಂತರ, ಗಡಿಬಿಡಿ. ಇನಾಮು, ಬಹುಮಾನ. ಕಡಗ, ಕೈಗೆ ಹಾಕಿಕೊಳ್ಳುವ ಬಳೆ. ಚಾವಡಿ, ಹಳ್ಳಿಯಲ್ಲಿ ಸಭೆ ಸೇರುವ ಸ್ಥಳ. ಜೋಗಿ, ಯೋಗಿ. ತಪಸ್ವಿ ಅಥವಾ ಭೈರಾಗಿ, ಎಲ್ಲವನ್ನ ಬಿಟ್ಟವ. ತಿರುಕ, ಭಿಕ್ಷುಕ. ಅರೆವಾಸಿ, ಅರ್ಧದಷ್ಟು. ಅರೆ ಅಂದರೆ ಅರ್ಧ. ಆಳು, ಸೇವಕ. ಎವೆ ಇಕ್ಕದೆ, ಕಣ್ಣು ಮಿಟುಕಸದೆ ನೋಡುವಂಥದ್ದು, ಕಣ್ಣು ಮುಚ್ಚದೆ ನೋಡುವಂಥದ್ದು. ಕಾಟ, ತೊಂದರೆ. ಜಗಲಿ, ಕಟ್ಟೆ ಅಥವಾ ವೇದಿಕೆ. ಹಿಂದಿನ ಕಾಲದಲ್ಲಿ ಜನರೆಲ್ಲ ಕೂತ್ಕೊಳ್ಳಿಕ್ಕೆ ಅವರ ಮನೆಯ ಮುಂದೆ ಮಾಡ್ಕೊಳ್ತಾ ಇದ್ರು, ಅದನ್ನು ಜಗಲಿ ಅಂತ ಹೇಳ್ತಾ ಇದ್ರು. ತಟಸ್ಥ, ಚಲನೆ ಇಲ್ಲದಿರುವುದು. ತಿರುಪೆ, ಭಿಕ್ಷೆಯಾಚನೆ. ತೊಗಲು, ಚರ್ಮ. ಬಿಲ, ಡೊಗರು. ಮಾಡು, ಚಾವಣಿ, ಮನೆಯ ಮೇಲ್ಛಾವಣಿ ಅಥವಾ ಮಾಡು ಅಂತ ಹೇಳುವಂಥದ್ದು. ಮೊರೆ, ಬೇಡು. ವ್ಯಸನ, ಚಿಂತೆ, ದುಃಖ. ಸರಿಗೆ, ಲೋಹದ ತಂತಿ. ವಂತಿಗೆ, ಚಂದಾಹಣ. ಮೊನೆ, ತುದಿ. ಮಂಕು, ಮಬ್ಬು ಅಥವಾ ಕಾಂತಿ ಇಲ್ಲದಿರುವಿಕೆ. ನೆಲವು, ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವ ಹಗ್ಗದ ಜಾಲಿಗೆ. ಸ್ವಂತ ವಾಕ್ಯ ಬರೆ. ಕನಿಕರ, ಮೊರೆಯಿಡು. ಉತ್ಸವ, ನಿಶ್ಚಯಿಸು. ಅವಾಂತರ, ಒಂದೆರಡನ್ನ ನೋಡ್ಬೋದು. ನನಗೆ ಅವರನ್ನು ನೋಡಿ ತುಂಬ, ಅಥವಾ ಹೊಟ್ಟೆಗೆ ಹಿಟ್ಟಿಲ್ಲದವರನ್ನು ನೋಡಿ ನನಗೆ ತುಂಬ ಕನಿಕರವಾಯಿತು. ದೇವರ ಬಳಿ ನಾನು ಮೊರೆಯಿಟ್ಟು ಪ್ರಾರ್ಥಿಸಿದೆ. ನಿಶ್ಚಯಿಸು. ಶ್ರುತಿಯ ವಿವಾಹವು ನವೆಂಬರ್ 14ರಂದು ನಿಶ್ಚಯಿಸಲಾಯಿತು. ಈ ಥರ ಯಾವುದು ಬೇಕಾದರೂ ವರ್ಡ್ಸನ್ನು ಹೇಳಿಕೊಂಡು ನೀವು ನಿಮ್ಮ ಸ್ವಂತ ವಾಕ್ಯವನ್ನು ರಚಿಸ್ಬೋದು. ನೆಕ್ಸ್ಟ್, ವಿರುದ್ಧ ಪದ ಬರೆ, ಇಂಪಾರ್ಟೆಂಟ್. ಉಪಾಯ, ನಿರುಪಾಯ. ಆಸೆ, ನಿರಾಸೆ. ಬೆಳಕು, ಕತ್ತಲು. ರಾತ್ರಿ, ಹಗಲು. ಕಷ್ಟ, ಸುಖ. ಇದು ವಿರುದ್ಧ ಪದಗಳು. ಪಾಠ 10 ದಾನ ಚಿಂತಾಮಣಿ ಅತ್ತಿಮಬ್ಬೆ ಬರೆದಿದ್ದು. ಪದಗಳ ಅರ್ಥವನ್ನು ಬರೆ, ಅಂದರೆ ಅಭ್ಯಾಸದ ಪಾಠ. ಅನುಪಮ, ಹೋಲಿಕೆ ಮೀರಿದ ಅಥವಾ ಶ್ರೇಷ್ಠ. ಅವಳಿ, ಜೋಡಿ ಅಥವಾ ಎರಡು ಇರುವಂಥದ್ದು. ಉಪವಾಸ, ಆಹಾರ ಸ್ವೀಕರಿಸದೇ ಇರುವಂತಹದ್ದು, ಊಟ ಮಾಡದೇ ಇರುವಂತಹದ್ದು. ಜೈನ ಸನ್ಯಾಸಿ. ಜೈನ್ ಅಂತ ಒಂದು ಬರ್ತಾರೆ, ಆ ಕ್ಯಾಟಗರಿಯವರು, ಅವರ ಸನ್ಯಾಸಿ. ದೃಷ್ಟಿ, ನೋಟ. ಬಂಧು, ನೆಂಟ. ಮಿತ್ರ, ಗೆಳೆಯ ಅಥವಾ ಸ್ನೇಹಿತ. ಸಂಪನ್ನ ಅಂದರೆ ಸಜ್ಜನ ಅಥವಾ ಶ್ರೇಷ್ಠ. ಅನನ್ಯ, ಬೇರೆಯಲ್ಲದ, ಅದ್ವಿತೀಯ. ಈಡೇರು, ನೆರವೇರು. ಆಸೆ ನೆರವೇರಿತು ಅಂತ ಹೇಳ್ತೇವಲ್ಲ, ಆಸೆ ಈಡೇರಿತು. ಕಲಿ, ವೀರ. ಜೀನಬಿಂಬ, ತೀರ್ಥಂಕರರ ಪ್ರತಿಮೆ. ಪ್ರಖ್ಯಾತ
ಅಥವಾ ಪ್ರಸಿದ್ಧಿ. ಪ್ರಖ್ಯಾತ ಅಂದರೆ ಪ್ರಸಿದ್ಧ ಅಥವಾ ಪ್ರಸಿದ್ಧಿ. ಬಿಂಬ ಪ್ರತಿರೂಪ. ಸನ್ನಡತೆ ಒಳ್ಳೆಯ ನಡವಳಿಕೆ ಇರುವಂಥವರು. ಹಸ್ತ ಕೈ ಅಥವಾ ಕರ. ಟಿಪ್ಪಣಿಗಳು. ದತ್ತಿ ದಾನವಾಗಿ ಕೊಟ್ಟ ಭೂಮಿ, ಹಣ ಇತ್ಯಾದಿ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯಲ್ಲಿ ಒಬ್ಬರ ಹೆಸರಿನಲ್ಲಿಟ್ಟ ಶಾಶ್ವತ ನಿಧಿ. ಹಸ್ತಪ್ರತಿ ಕೈ ಬರಹದ ಮೂಲಕ ಬರೆದ ಪ್ರತಿ, ಕೈ ಬರವಣಿಗೆಯ ಮೂಲ ಪ್ರತಿ. ವೈರಾಗ್ಯ ಆಸೆಯನ್ನು ತ್ಯಜಿಸಿದವ. ಕೀರ್ತಿಶೇಷ ಮರಣ ನಂತರವೂ ವ್ಯಕ್ತಿಯ ಕೀರ್ತಿ ಹಾಗೂ ಹೆಸರು ಅಮರವಾಗಿ ಉಳಿದಿರುವುದು. ಚಿಂತಾಮಣಿ ಬಯಸುವುದನ್ನ ಕೊಡಬಲ್ಲ ದೇವಲೋಕದ ದಿವ್ಯರತ್ನ. ಜಿನಾಲಯ ಜೈನ ಧರ್ಮದವರ ಪ್ರಾರ್ಥನಾ ಸ್ಥಳ. ನಿಮಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ 1 ಅಥವಾ 2 ಜಾತಿ ಇಲ್ಲ, ಸುಮಾರುಗಳಿದೆ. ಅದರಲ್ಲಿ ಜೈನ ಧರ್ಮದವರು ಕೂಡ ಒಬ್ಬರು. ಅವರ ಪ್ರಾರ್ಥನಾ ಸ್ಥಳ. ಮುಂದೆ ಭಾಸಾಭ್ಯಾಸ. ಸ್ವಂತ ವಾಕ್ಯವನ್ನು ಬರೆಯಿರಿ. ಸನ್ನಡತೆ, ಸಂಸ್ಕಾರ, ವಿವೇಕ, ವಿನಯ, ಅನುಪಮ. ಅನುಪಮ ಅಂತ ಹೇಳಿದರೆ ನಮಗೆ ಅಂದ್ಕೊಳ್ತೇವೆ ಇದೆಲ್ಲ ನಮಗೆ ಗೊತ್ತಿರುವ ಈಸಿ ವರ್ಡ್ಸ್ ಅಂತ. ಅನುಪಮ ಅಂದರೆ ಶ್ರೇಷ್ಠ. ವಿನಯ, ಅವರ ಮನೆಗೆ ನಾವು ಹೋಗಿದ್ದಾಗ ನಮ್ಮಲ್ಲಿ ವಿನಯಪೂರ್ವಕವಾಗಿ ನಮ್ಮನ್ನು ನಡೆಸಿಕೊಂಡರು ಅಥವಾ ವಿನಯಪೂರ್ವಕವಾಗಿ ನಮ್ಮನ್ನು ಮಾತನಾಡಿಸಿದರು ಅಂತ. ಅವರ ಸಂಸ್ಕಾರ ಬಹಳ ಚೆನ್ನಾಗಿತ್ತು. ಆ ಥರದ ಎಷ್ಟೋ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಮಾಡಬಹುದು. ನೆಕ್ಸ್ಟ್, ಅನ್ಯಲಿಂಗ ರೂಪ ಬರೆಯಿರಿ. ಅನ್ಯಲಿಂಗ ರೂಪ ಬರೆಯಿರಿ ಅಂತ ಹೇಳಿದರೆ, ಈಗ ಲಿಂಗದಲ್ಲಿ 2, ಒಂದು ಸ್ತ್ರೀಲಿಂಗ, ಇನ್ನೊಂದು ಪುಲ್ಲಿಂಗ. ಹಾಗಾಗಿ ಅದನ್ನು ಚೇಂಜ್ ಮಾಡಿ, ಕೊಟ್ಟದ್ದಕ್ಕಿಂತ ಇನ್ನೊಂದು ಮಾಡಿ ಅಂತ ಹೇಳ್ತಾರೆ. ಧರ್ಮಿಷ್ಠೆ ಅಂದರೆ ಹೆಂಗಸು ಅಥವಾ ಲೇಡಿ ವರ್ಷನ್. ಧರ್ಮಿಷ್ಠ. ದಾನಶೂರ, ದಾನಶೂರೆ. ಚತುರ, ಚತುರೆ. ದಯಾಶೀಲೆ, ದಯಾಶೀಲ. ಕವಿ, ಕವಯತ್ರಿ. ಸಂಪನ್ನೆ, ಸಂಪನ್ನ. ಇದು ಒಂದು ವರ್ಷನಿಂದ ಇನ್ನೊಂದು ವರ್ಷನಿಗೆ ಚೇಂಜ್ ಮಾಡಿರುವಂಥದ್ದು. ಮುಂದೆ ಬಿಡಿಸಿ ಬರೆ. ವಿದ್ಯಾಭ್ಯಾಸ. ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ದಿವ್ಯದರ್ಶ. ದಿವ್ಯ, ದಿವ್ಯಾದರ್ಶ. ದಿವ್ಯ ಪ್ಲಸ್ ಆದರ್ಶ ದಿವ್ಯಾದರ್ಶ. ಬಿರುದಾಂಕಿತ. ಬಿರುದು ಪ್ಲಸ್ ಅಂಕಿತ ಬಿರುದಾಂಕಿತ. ಜೀನಲಯ. ಜೀನ ಪ್ಲಸ್ ಆಲಯ ಜೀನಾಲಯ. ವೀರಾವೇಶ. ವೀರ ಪ್ಲಸ್ ಆವೇಶ ವೀರಾವೇಶ. ಸಾಹಿತ್ಯ ಅಭಿಮಾನಿ. ಸಾಹಿತ್ಯ ಪ್ಲಸ್ ಅಭಿಮಾನಿ ಸಾಹಿತ್ಯಾಭಿಮಾನಿ. ವಚನ ಬದಲಿಸಿ. ನೋಡ್ತಾ ಹೋಗೋಣ ಒಂದರಿಂದ ಒಂದು. ಕೃತಿಗಳು. ಕೃತಿಗಳು ಅಂದರೆ ಜಾಸ್ತಿ ಬಹುವಚನ ಸೇರಿಸುತ್ತೆ. ಕೃತಿ ಅಂದಾಗ ಏಕವಚನ. ದತ್ತಿ, ದತ್ತಿಗಳು. ಮಗು, ಮಕ್ಕಳು. ಅಣ್ಣ, ಅಣ್ಣಂದಿರು. ವೀರ, ವೀರರು. ಬಾಲಕ, ಬಾಲಕರು. ಗಾದೆ ಮಾತು ಇಂಪಾರ್ಟೆಂಟ್. ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಇದು GPSTRಗೆ ಇಂಪಾರ್ಟೆಂಟ್ ಆಗಿರ್ತದೆ. ಫಸ್ಟ್ ಒನ್, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಯಾವುದೇ ಮುಂದೆ ಏನಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಗೋದು ಅದರ ಬೆಳವಣಿಗೆಯಲ್ಲೇ ಗೊತ್ತಾಗ್ತದೆ ಅಂತೆ. ಎರಡನೆಯದು, ಮನೆಯೇ ಮೊದಲ ಪಾಠಶಾಲೆ. ನೆಕ್ಸ್ಟ್, ಈ ಜಲ, ಈ ನೆಲ, ಈ ಜಲ. ದುಂಡಿರಾಜ್ರವರು ಬರೆದದ್ದು ಒಂದು ಪದ್ಯ. ದುಂಡಿರಾಜ್ರವರು 1956ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಕುಂದ್ರು ಎಂಬಲ್ಲಿ ಜನಿಸಿದರು. MSc ಕೃಷಿ ಪದವೀಧರರಾದ ಇವರು ಕಾರ್ಪೊರೇಷನ್ ಬ್ಯಾಂಕಿನಲ್ಲೇ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನನ್ನ ಕವಿತೆ ನನ್ನ ಹಾಗೆ, ಏನಾಯಿತು, ಬನ್ನಿ ನಮ್ಮ ಹಾಡಿಗೆ ಮುಂತಾದವು ಅವರ ಕವನ ಸಂಕಲನಗಳು. ನವನೀತ, ಪಂಚ್ ಕಾ ಜಾಬ್,
ಪಾಂಚ್ಕಜಾಬ್, ಹನಿಕೇತನ ಇತ್ಯಾದಿಗಳು ಹನಿಗವನ ಸಂಕಲನಗಳು. ಹುಡುಗಾಟ, ಅಧ್ವಾನಪುರ, ಪುಕ್ಸಟ್ಟೆ ಸಲಹೆ ಮುಂತಾದವು ನಾಟಕಗಳು. ಸುಮಾರು ಪ್ರಶಸ್ತಿಗಳು ರವಿಸಿದೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಹೇಳ್ತಾ ಮುಂದೆ ಹೋಗೋಣ. ಅಭ್ಯಾಸ. ಪದಗಳ ಅರ್ಥ. ಈ ಪದ್ಯದಲ್ಲಿ ಬರುವಂಥ ಪದಗಳ ಅರ್ಥವನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಹುಲಿ, ಧ್ವನಿ ಅಥವಾ ಕೂಗು, ಸ್ವಲ್ಪ ಹೊಸ ವರ್ಡ್ ಥರ ಕಾಣಿಸುತ್ತೆ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಕಾಡು, ಅರಣ್ಯ, ಕೊಳೆ, ಕಸ ಅಥವಾ ಗಲೀಜು ಅಥವಾ ಹೊಲಸು. ಚೆಲುವು, ಸೊಗಸು, ಪೀಳಿಗೆ, ವಂಶ ಅಥವಾ ಮುಂದಿನ ಪೀಳಿಗೆಯವರು. ಬದುಕು, ಜೀವನ, ರಕ್ಷಿಸು, ಕಾಪಾಡು. ಹಕ್ಕಿ, ಪಕ್ಷಿ. ಕಟ್ಟಿದ, ನಿರ್ಮಿಸಿದ. ಕೊಡುಗೆ, ಉಡುಗೊರೆ. ಕಳ, ದುಷ್ಟ. ತಿದ್ದು, ಸರಿಪಡಿಸು, ಕರೆಕ್ಟ್ ಮಾಡು. ಪ್ರಕೃತಿ, ನಿಸರ್ಗ. ಬೆರೆಸು, ಸೇರಿಸು, ಮಿಕ್ಸ್ ಮಾಡು. ಸಿರಿ, ಸಂಪತ್ತು. ಕಳ ಅಂದರೆ ದುಷ್ಟ, ಖಳನಾಯಕ ನೋಡಿರ್ತೀರ, ಅದು ಒಂದು ನೋಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ಗಮನಿಸಿ ತಿಳಿ, ನೋಡ್ತಾ ಹೋಗೋಣ ಏನೇನು ಗಮನಿಸಬೇಕು ಅಂತ. ಬದುಕು ಹಸುರಾಗಬೇಕು, ಜೀವನ ಸುಂದರ ಆಗಿರಬೇಕು ಅಂತ ನಾವೆಲ್ಲರೂ ಆಸೆ ಪಡುವಂಥದ್ದು ಇಷ್ಟೇ. ನಮ್ಮೆಲ್ಲರ ಜೀವನ ಸುಂದರ ಆಗಿರಬೇಕು, ಬದುಕು ಹಸುರಾಗಿರಬೇಕು, ಚಿಂತೆ ಇಲ್ಲದೆ ಇರಬೇಕು ಅಂತ. ನಾಳಿನ ಪೀಳಿಗೆ ಅಂದರೆ ನಮ್ಮ ನಂತರದ ವಂಶಕ್ಕೆ ಸೇರಿದವರು, ನೆಕ್ಸ್ಟ್ ನನ್ನ ಮಗ ಅಥವಾ ಮಗಳು ಏನೋ. ಭಾಷಾಭ್ಯಾಸ ನೋಡ್ತಾ ಹೋಗೋಣ ಏನೇನಿದೆ, ಏನೇನು ಗ್ರಾಮರ್ ಇದೆ ಅಂತ ನೋಡ್ತಾ ಹೋಗೋಣ. ಜುಳು ಜುಳು, ನದಿ ಹರಿಯುವ ಶಬ್ದ. ಗೊತ್ತೇ ಇದೆ, ಯಾವುದಾದ್ರೂ ಕವನೆ ಬರಿಬೇಕಾದ್ರೆ ನೋಡ್ತಾ ಹೋಗ್ತವೆ. ಪಿಳಿ ಪಿಳಿ, ಹಕ್ಕಿ ಕೂಗುವ ಶಬ್ದ. ಬಿಕ್ಕಿ ಬಿಕ್ಕಿ, ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ಅಂದರೆ ನಾವೊಂದು ದುಃಖದಲ್ಲಿರುವಂಥ ಅಥವಾ ಕೂಗುವ ಶಬ್ದ ಅಂತ ಹೇಳ್ಬೋದು. ಬಣ ಬಣ, ಅಡುಗೆ ಮನೆಯಲ್ಲಿ ಬಣಬಣದಿಂದ ಶಬ್ದಗಳು ಕೇಳಿ ಬರುತ್ತಿದೆ. ಈ ರೀತಿ ಅನುಕರಿಸಿ ಹೇಳುವ ಪದಗಳನ್ನು ಅನುಕರಣ ಅವ್ಯಯಗಳು ಎಂದು ಕರೆಯುತ್ತಾರೆ. ಇಲ್ಲಿ ನೀವು ನೋಡ್ಕೊಳ್ಬೇಕು, ಮೇಯ್ನಾಗಿ ಇರುವಂಥದ್ದು ಅನುಕರಣೆ ಅಂದರೆ ಯಾವುದೋ ಒಂದು ಆಗ್ತಾ ಇದೆ. ಬಣ ಬಣ ಅಂದರೆ ಸೌಟು ಮುಚ್ಚುತ್ತಾ ಇರುವಂಥ ವರ್ಡನ್ನು ಅಥವಾ ಅದನ್ನು ಒಂದು ಆಲಂಕಾರಿಕ ವಸ್ತುವಾಗಿ ಹೇಳಬೇಕಾದ್ರೆ ನಾವು ಇನ್ನೊಂದು ರೀತಿಯಾಗಿ ಹೇಳುವುದಕ್ಕಾಗಿ ಅನುಕರಣ ಅವ್ಯಯಗಳನ್ನು ಬಳಸ್ತೇವೆ. ಅದೊಂದು ಸ್ವಲ್ಪ ಇಂಪಾರ್ಟೆಂಟ್. ಇನ್ನು ನೋಡ್ತಾ ಹೋಗಿ ಬಗೆ ಬಗೆ. ಸಾಕು ಸಾಕು, ಕಡಿದು ಕಡಿದು, ಇರಲಿ ಇರಲಿ. ಇದು ನಾವು ಹೇಗೆ ಅಂತ ಹೇಳಿದ್ರೆ ಮಾತಾಡುವ ಬರದಲ್ಲಿ ಸಾಕು ಸಾಕು ಅಂತ ಹೇಳ್ತೇವಲ್ಲ, ಆ ಥರದ್ದು. ಈ ಪದಗಳನ್ನು ಗಮನಿಸಿ. ಇವು ಅರುಕರುಣೆಯ ಶಬ್ದ ಅಲ್ಲ. ತನ್ನ ಮನದ ಇಂಗಿತವನ್ನು ಒತ್ತಿ ಹೇಳುವ ಶಬ್ದ. ಸಾಕು ಸಾಕು ಅಮ್ಮ, ಸಾಕು ಸಾಕು. ಆದರೆ ಒಂದೇ ಶಬ್ದವನ್ನು ಎರಡೆರಡು ಬಾರಿ ಬಳಸಲಾಗಿದೆ. ಈ ರೀತಿಯ ಪದಗಳನ್ನು ದ್ವಿರುಕ್ತಿ ಎಂದು ಕರೆಯುತ್ತಾರೆ. ದ್ವಿ ಅಂದರೆ ಎರಡು ಬಾರಿ ಹೇಳುವಂಥದ್ದಕ್ಕೆ ದ್ವಿರುಕ್ತಿ. ಅಂದರೆ ಇದು ಅನುಕರಣೆ ಅಲ್ಲ, ನಮ್ಮ ಮನದ ಇಂಗಿತವನ್ನು ಹೇಳುವಂಥದ್ದು. ಮುಂದೆ ಪಾಠ 12, ಜಾತ್ರೆಯಲ್ಲಿ ಒಂದು ಸುತ್ತು. ಸಂಪಾದಿತ ಆಗಿರ್ತದೆ ಇದು. ಆಕರ್ಷಿಸು, ಸೆಳೆ. ಕುಶಲತೆ, ನಿಪುಣತೆ. ಜಾತ್ರೆ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಜನ ಸೇರ್ತೇವೆ, ರಥೋತ್ಸವವನ್ನು ಮಾಡ್ತೇವೆ. ರಥೋತ್ಸವಕ್ಕೆ ಸೇರುವಂತಹ ಜನ ಅಥವಾ ಜನ ಸೇರುವುದು. ನಿರ್ಮಿಸು, ತಯಾರಿಸು. ಸನಿಹ, ಹತ್ತಿರ. ಸೊಗಸು, ಚೆಲುವು. ಕಾಯ್ದೆ, ಕಾನೂನು, ಕಟ್ಟಳೆ, ನಿಯಮ. ಇದು ನಮಗೆಲ್ಲರಿಗೂ ಇಂಪಾರ್ಟೆಂಟ್ ಆದಂಥ ವರ್ಡ್. ಕಾಯ್ದೆಯನ್ನು ನಾವು ಅನುಸರಿಸಲೇಬೇಕು, ನಿಯಮವನ್ನು ನಾವು ಪಾಲಿಸಲೇಬೇಕು. ಎಷ್ಟೋ ದೊಡ್ಡ ಜನರಾದರೂ ಕೂಡ ನಿಯಮವನ್ನು ಮುರಿಲಿಕ್ಕೆ ಹೋಗ್ತೇವೆ. ಅದೊಂದು ಮಾಡಬಾರ್ದು. ನಾವು ನಮ್ಮ ಪೀಳಿಗೆ ಮುಂದಿನ ಇದು ಒಳ್ಳೆಯದು, ಸೊಸೈಟಿ ಸರಿ ಇರಬೇಕು ಅಂತಾದರೆ ನಾವು ಕಾನೂನು ಕಟ್ಟಳೆಗೆ, ನಿಯಮವನ್ನು ತಲೆಬಾಗಲೇಬೇಕು. ಚರ್ಮವಾದ್ಯ, ಒಂದು ವಾದ್ಯ, ನಿರಂತರ, ಸದಾ, ಯಾವಾಗಲೂ. ಬೆಂಡು ಬತ್ತಾಸು, ಒಂದು ಬಗೆಯ ತಿಂಡಿ. ಸಮೂಹ, ಗುಂಪು. ಟಿಪ್ಪಣಿಗಳು, ನಂದಿ ಧ್ವಜ,
16ರಿಂದ 18 ಮೊಳ ಎತ್ತರವಿರುವ ಬಿದುರಿನ ಗೊಂಬೆಗೆ ಹಿತ್ತಾಳೆ ಬಿರುಡೆಯನ್ನು ಜೋಡಿಸಿರುತ್ತಾರೆ. 7-8 ಅಡಿ ಎತ್ತರದಲ್ಲಿ ಸಣ್ಣ ಆಕೃತಿಯ ನಂದಿ ವಿಗ್ರಹವಿರುತ್ತದೆ. ಕಂಬದ ತುದಿಗೆ ರೇಷ್ಮೆ ಧ್ವಜವನ್ನು ಕಟ್ಟಿರುತ್ತಾರೆ. ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜನಪದ ಕಲೆ. ಯಕ್ಷಗಾನ ವಿಶಿಷ್ಟವಾದ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ ಹಾಗೂ ವೇಷಭೂಷಣಗಳನ್ನು ಒಳಗೊಂಡ ಒಂದು ಶಾಸ್ತ್ರೀಯ ಕಲೆ. ಇದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತಗೊಂಡಿದೆ. ಪ್ರಚಲಿತದಲ್ಲಿದೆ. ಇದು ನಮ್ಮೆಲ್ಲರ ಫೇವರೆಟ್ ಅಂತ ಹೇಳ್ಕೊಳ್ಬೋದು ಯಕ್ಷಗಾನ. ಬಯಲಾಟ ಕರ್ನಾಟಕದ ಜನಪದ ಕಲೆಗಳಲ್ಲಿ ಅತ್ಯಂತ ವೈವಿಧ್ಯತೆಯಿಂದ ಕೂಡಿದ ಪ್ರಾಚೀನ ಗಂಡು ಕಲೆ. ಇದು ಪೌರಾಣಿಕ ಕಥೆಗಳನ್ನು ಆಧರಿಸಿ ರಾತ್ರಿಯೆಲ್ಲ ಪ್ರದರ್ಶನಗೊಳ್ಳುತ್ತದೆ. ಹೌದು, ಯಕ್ಷಗಾನ ಹೇಗೆ ರಾತ್ರಿಯೆಲ್ಲ ಆಗ್ತದೋ ಅದೇ ಥರ ಬಯಲಾಟ ಕೂಡ, ಯಕ್ಷಗಾನ ಬಯಲಾಟ ಕೂಡ ಅಂತ ಹೇಳುವಂಥದ್ದು ಒಂದು ವರ್ಡ್ ಆಗಿದೆ. ಕಂಸಾಳೆ ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಬಳಸುವ ವಿಶಿಷ್ಟವಾದ ವಾದ್ಯ. ಹಾಲಕ್ಕಿ ಕುಣಿತ ಇದೊಂದು ಸುಗ್ಗಿ ಹಬ್ಬ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಡೊಂಬರಾಟ ದೈಹಿಕ ವ್ಯಾಯಾಮದ ಚಮತ್ಕಾರವನ್ನು ಪ್ರದರ್ಶಿಸುವ ಒಂದು ಜನಪದ ಕಲೆ. ಭಾಷಾಭ್ಯಾಸ ಇಲ್ಲೂ ಕೂಡ ಸ್ವಂತ ವಾಕ್ಯವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಏನೇನಿದೆ ಅಂತ. ಫಸ್ಟ್ ಆಕರ್ಷಿಸು, ಕುಶಲತೆ, ಸೊಗಸು, ವೀಕ್ಷಿಸು, ಕುತೂಹಲ. ರಾಮನು ಕುತೂಹಲದಿಂದ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ನೋಡ್ತಾ ಇರ್ತಾನೆ. ಕುತೂಹಲ ಇನ್ನೇನಾಗ್ತದೆ ಅಂತ ಹೇಳುವಂಥದ್ದು. ವೀಕ್ಷಿಸು, ನೋಡು ಅಂತ ಹೇಳುವಂಥದ್ದು. ಸೈನ್ಸ್ ಎಕ್ಸ್ಪೆರಿಮೆಂಟನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದಾನೆ. ಆ ಥರ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಲಿಂಗ ಬದಲಿಸಿ. ಅಜ್ಜ ಅಜ್ಜಿ, ತಾಯಿ ತಂದೆ, ಹುಡುಗಿ ಹುಡುಗ, ಬಾಲಕಿ ಬಾಲಕ, ಗಂಡಸು ಹೆಂಗಸು, ಅತ್ತೆ ಮಾವ, ಅಣ್ಣ ಅಕ್ಕ, ಇದೆಲ್ಲ ಒಂದು ಸಂಬಂಧಕ್ಕೆ ಸೇರಿದಂಥ ಪದಗಳಾದ್ದರಿಂದ ನಮ್ಮೆಲ್ಲರ ಮನಸ್ಸಿಗೆ ಹತ್ತಿರ ಆಗುವಂಥ ಪದಗಳಿವು. ವಿರುದ್ಧ ಪದ ಬರೆ. ಅನುಕೂಲ ಅನಾನುಕೂಲ, ಸಂತೋಷ ದುಃಖ, ಧೈರ್ಯ ಅಧೈರ್ಯ, ಆಧಾರ ನಿರಾಧಾರ, ಸಮತೋಲನ ಅಸಮತೋಲನ, ಸನಿಹ ದೂರ. ವಿರುದ್ಧ ಪದ ನಾವು ಏನೋ ಅಂದ್ಕೊಳ್ತೇವೆ ಎಷ್ಟು ಈಸಿ ಇದೆ ಅಂತ. ಒಂದಿನ ಕೂತ್ಕೊಂಡು ನೋಡಿ ಆಧಾರ ಏನಾಗಿರ್ತದೆ ಇನ್ನೊಂದು ವರ್ಡ್ ಅಂತ ಹೇಳುವಂಥದ್ದು ನಮಗೆ ತುಂಬ ಕಷ್ಟಪಟ್ಟಿರ್ತೇವೆ. ಯಾಕಂದರೆ ಅಲ್ಲಿ ನಮ್ಮ ತಲೆಯಲ್ಲಿ ಓಡ್ತಾ ಇರೋದಿಲ್ಲ ಆಧಾರ ಅಂದರೆ ನಿರಾಧಾರ ಅಂತ. ನೆಕ್ಸ್ಟ್ ಬಿಡಿಸಿ ಬರೆಯಿರಿ, ನೋಡ್ತಾ ಹೋಗೋಣ ಏನೇನಿದೆ ಅಂತ. ಇಂಪಾರ್ಟೆಂಟ್. ಓಡಾಟ, ಓಡು ಪ್ಲಸ್ ಆಟ ಓಡಾಟ. ಬಯಲಾಟ, ಬಯಲು ಪ್ಲಸ್ ಆಟ ಬಯಲಾಟ. ಬಯಲಿನಲ್ಲಿ ಆಡುವಂತಹ ಆಟವನ್ನು ಬಯಲಾಟ ಅಂತ ಹೇಳ್ತಾರೆ. ಹರ್ಷೋದ್ಗಾರ, ಹರ್ಷ ಪ್ಲಸ್ ಉದ್ಗಾರ ಹರ್ಷೋದ್ಗಾರ. ಡೊಂಬರಾಟ, ಡೊಂಬರ ಆಟ ಡೊಂಬರಾಟ. ಪಾಠ 13 ಅಂತಿಮ ವಿದಾಯ ಗದ್ಯ ಪಾಠ. ಗಿರೀಶ್ ತಾಳಿಕಟ್ಟೆಯವರು ಬರೆದಂಥದ್ದು. ಗಿರೀಶ್ ತಾಳಿಕಟ್ಟೆ ಇವರು ಚಿತ್ರದುರ್ಗ ಜಿಲ್ಲೆಯ ತಾಳಿಕಟ್ಟೆಯಲ್ಲಿ 1984ರಲ್ಲಿ ಜನಿಸಿದರು. ದಂತವೈದ್ಯಕೀಯ ಪದವೀಧರರಾದ ಇವರು ಹಲ್ಲು ಮತ್ತು ವಸಡು, ಕಾರಣ ಪರಿಹಾರ, ವೈದ್ಯ ಪದಗಳ ಅರ್ಥ ವಿವರಣಾಕೋಶ, ಮೆಂಟಲ್ ಹೆಲ್ತ್ ಟಿಪ್ಸ್ ಮುಂತಾದ ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಬರೆದಿದ್ದಾರೆ. ಅಂತಿಮ ವಿದಾಯ ಗದ್ಯಪಾಠವನ್ನು ಇವರ ಕಾಡುವ ಕಥೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮುಂದೆ ಅಭ್ಯಾಸಕ್ಕೆ ಹೋಗೋಣ. ಪದಗಳ ಅರ್ಥವನ್ನು ನೋಡೋಣ. ಅಂತ್ಯಕ್ರಿಯೆ, ಉತ್ತರ ಕ್ರಿಯೆ ಅಂತ ಹೇಳ್ತೇವೆ ನಾವು. ಗೊಣಗಾಟ, ಆಕ್ಷೇಪಿತ ಅಸ್ಪಷ್ಟ ಮಾತು. ಏನೋ ಹೇಳಬೇಕಿರುತ್ತೆ, ಅದನ್ನು ಎದುರಿಗೆ ಹೇಳುವಷ್ಟು ಧೈರ್ಯ ಇಲ್ಲ, ಅದಕ್ಕೆ ಒಂಚೂರು ಗೊಣಗಿಕೊಂಡು ಹೇಳ್ತಾ ಇರ್ತೇವೆ. ದೌಡಾಯಿಸು, ಓಡುವುದು, ಅವಸರ. ಪಣಕ್ಕಿಡು, ಪ್ರತಿಜ್ಞೆ. ಪುರುಸೊತ್ತು, ಬಿಡುವು, ವಿರಾಮ. ಮಡು, ಆಳ ಅಥವಾ ಗುಂಡಿ. ವಿದಾಯ, ಬೀಳ್ಕೊಡು,
ಸಾಂತ್ವನ, ಸಮಾಧಾನ. ಅನುವು ಅವಕಾಶ, ತುರ್ತು, ಜರೂರು, ಬೇಗನೆ, ಈ ಕ್ಷಣ, ಧಾವಂತ, ಆತುರ, ಪಾರಾಗು, ಬಿಡುಗಡೆಯಾಗು, ಬಚಾವು, ಕಾಪಾಡು, ರಕ್ಷಿಸು, ಮೂದಲಿಸು, ಹಿಯಾಳಿಸು, ಶತಪಥ, ಅತ್ಯಂದಿತ್ತ ನಡೆದಾಡುವುದು, ಬೇರೆ, ಹರಿಹಾಯಿ, ಕೋಪಗೊಳ್ಳು ಅಥವಾ ರೇಗುವುದು. ನೆಕ್ಸ್ಟ್ ಸ್ವಂತ ವಾಕ್ಯವನ್ನು ಬರೆಯಿರಿ. ಇಲ್ಲಿ ಕೂಡ ಸ್ವಂತ ವಾಕ್ಯ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಹೋಗ್ತಾನೆ ಅಷ್ಟೇ. ಧಾವಂತ, ಸಾಂತ್ವನ, ಪಾರಾಗು, ಮೂದಲಿಸು, ಆಕ್ರೋಶ, ಇನ್ನೊಂದು ವಿಧಾಯ. ನೆಕ್ಸ್ಟ್ ವಿರುದ್ಧ ಪದ ಬರೆಯಿರಿ. ಕೊಟ್ಟಿರುವಂಥ ಪದದ ಆಪೋಸಿಟ್ ವರ್ಡ್ಸ್ ಬರೆಯಿರಿ. ರೋಗಿ, ಅರೋಗಿ, ಆರೋಗ್ಯವಾಗಿರುವಂಥವನು. ದುಃಖ, ಸುಖ, ಶಕ್ತಿ, ನಿಶಕ್ತಿ. ಸಾವು, ಬದುಕು. ಶಾಂತ, ಅಶಾಂತ. ಅಸಹನೆ, ಸಹನೆ. ಪ್ರಾಮಾಣಿಕ, ಅಪ್ರಾಮಾಣಿಕ. ಕೆಲವೊಂದು ವರ್ಡ್ಸ್ ನಮಗೆ ಗೊತ್ತಿರ್ತದೆ. ಇಲ್ಲಿ ನೋಡಿ, ಸಹನೆಗೆ ಆ ಸೇರಿಸಿದ್ರಾಯ್ತು, ಅಶಾಂತಿಗೆ ಶಾಂತ್ ಸೇರಿಸಿದ್ರಾಯ್ತು, ಪ್ರಾಮಾಣಿಕಕ್ಕೆ ಪ್ರಾ ಸೇರಿಸಿದ್ರಾಯ್ತು. ಬಟ್ ಎಲ್ಲವೂ ಅದೇ ಥರ ಅಲ್ಲ. ಬಿಡಿಸಿ ಬರೆ. ತಾಳ್ಮೆಗೆಟ್ಟ, ತಾಳ್ಮೆ ಪ್ಲಸ್ ಕೆಟ್ಟ, ತಾಳ್ಮೆಗೆಟ್ಟ. ಪ್ರಾಣಾಪಾಯ, ಪ್ರಾಣ ಪ್ಲಸ್ ಅಪಾಯ, ಪ್ರಾಣಾಪಾಯ. ಮತ್ತೇನಾದರೂ, ಮತ್ತೆ ಪ್ಲಸ್ ಏನಾದರೂ, ಮತ್ತೇನಾದರೂ. ಪಣಕ್ಕಿಡು, ಪಣಕ್ಕೆ ಪ್ಲಸ್ ಇಡು, ಪಣಕ್ಕೆ ಇಡು. ಬೇಸರವಾಯಿತು, ಬೇಸರ ಪ್ಲಸ್ ಆಯಿತು, ಬೇಸರವಾಯಿತು. ಇಡು ಅಲ್ಲಿ ಇನ್ನೊಂದು ಇಡ ಇಡಬೇಕಿತ್ತು. ಈ ಕನ್ನಡ ಪದವನ್ನು ಬರೆಯಿರಿ, ನೋಡ್ತಾ ಹೋಗೋಣ. ನರ್ಸ್, ದಾದಿ. ಫೋನ್, ಆಪರೇಷನ್, ಶಸ್ತ್ರಚಿಕಿತ್ಸೆ. ಅದು ಸಾ ಆಗಿದೆ, ಶಸ್ತ್ರ ಆಗಬೇಕಿತ್ತು. ಥಿಯೇಟರ್, ರೂಮ್ ಅಂತಲೇ ಹೇಳ್ತೇವೆ ಆಪರೇಷನ್ ಥಿಯೇಟರನ್ನು. ರೂಮ್, ಕೋಣೆ. ಆಕ್ಸಿಡೆಂಟ್, ಅಪಘಾತ. ಸಿಸ್ಟರ್, ಸಹೋದರಿ. ಪದ್ಯ 14 ಜಾಣ ಆಮೆ. ಭಾಸ್ಕರ ನೆಲ್ಯಾಡಿಯವರು ಬರೆದಂಥದ್ದು. ನೋಡ್ತಾ ಹೋಗೋಣ. ಭಾಸ್ಕರ ನೆಲ್ಯಾಡಿ ಅವರು 1974ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಲ್ಯಾಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಆಳ್ವಾಸ್ ಶಿಕ್ಷಕರ ತರಬೇತಿ ಸಂಸ್ಥೆ ಮೂಡುಬಿದಿರೆ ಇಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಜಾಣ ಆಮೆ ಕವನವನ್ನು ಚಿನ್ನರ ಕಣ್ಣು ಅಪ್ಪಟಿತ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ ನೋಡ್ತಾ ಹೋಗೋಣ ಒಂದೊಂದಾಗಿ. ಕಿರುಚು, ಚೀರು, ಒದರು ಅಥವಾ ಕೂಗು. ತೆಪ್ಪಗಾಗು ಅಥವಾ ಸುಮ್ಮಗಾಗು. ಬಾನು, ಆಕಾಶ, ಆಗಸ. ಸಂಗ, ಗೆಳೆತನ, ಸ್ನೇಹ. ಹೆಕ್ಕಿ, ಆರಿಸಿ, ಹುಡುಕಿ. ಕೊಳ ಅಂದರೆ ಸರೋವರ. ಪಡ್ಡೆ ಅಂದರೆ ಪ್ರಾಯಕ್ಕೆ ಬಂದವರು, ತರುಣರು. ಬೆಪ್ಪ, ದಡ್ಡ. ಹಂಸ, ಒಂದು ಜಾತಿಯ ಪಕ್ಷಿ. ಬಿಡಿಸಿ ಬರೆ ನೋಡ್ತಾ ಹೋಗೋಣ ಒಂದೊಂದಾಗಿ. ಬಾನಲೊಮ್ಮೆ, ಬಾನಲಿ ಪ್ಲಸ್ ಒಮ್ಮೆ, ಬಾನಲೊಮ್ಮೆ. ಆಮೆಗೆ ಒಂದು, ಆಮೆಗೆ ಒಂದು, ಆಮೆಗೊಂದು. ಬಯಕೆಯನ್ನು, ಬಯಕೆ ಪ್ಲಸ್ ಅನ್ನು, ಬಯಕೆಯನ್ನು. ಹಂಸವೆರಡು, ಹಂಸ ಪ್ಲಸ್ ಎರಡು, ಹಂಸವೆರಡು. ಹಾರಲೆಂದಿತು, ಹಾರಲು ಪ್ಲಸ್ ಎಂದಿತು, ಹಾರಲೆಂದಿತು. ಬಾನಲೊಮ್ಮೆ, ಆಮೆಗೊಂದು, ಬಯಕೆಯನ್ನು, ಹಂಸವೆರಡು, ಹಾರಲೆಂದಿತು. ಇಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ. ಪದಗಳ ಅರ್ಥ ವ್ಯತ್ಯಾಸ ಬರೆ. ಇದು ಸ್ವಲ್ಪ ಇಂಪಾರ್ಟೆಂಟ್, ನೋಡ್ತಾ ಹೋಗಿ ಒಂದೊಂದಾಗಿ. ಧನ,
ಬಾಲ ಇದ್ದರೆ ಹಣ ಆಗ್ತದೆ, ಬಾಲ ಇಲ್ಲ ಅಂದರೆ ಹಸು. ಕೊಳ, ಸರೋವರ. ಕೋಳ, ಕೈದಿ ಮುಂತಾದವರನ್ನು ಬಂಧಿಸಲು ಲೋಹದಿಂದ ಮಾಡಿದ ಬೇಡಿ ಬಳಸುವವರು ಅಥವಾ ಕೋಳವನ್ನು ಬಳಸುವವರು, ಅಥವಾ ಪೊಲೀಸ್ನ ಕೋಳ ಅಂತ ಹೇಳ್ತಾರಲ್ಲ ಅದು. ಬಾನು, ಆಕಾಶ, ಆಗಸ, ಗಗನ. ಭಾನು, ಸೂರ್ಯ, ಬೆಳಕು ಅಥವಾ ಸೂರ್ಯವನ್ನು ಹೇಳ್ತೇವೆ. ಹಾರು, ಜಿಗಿ. ಆರು, 6, ನಂಬರ್ 6 ಆರು ಅಂತ ಹೇಳ್ತೇವೆ. ಹಾರು ಅಂದರೆ ಜಿಗಿ ಗೊತ್ತಿದೆ. ಮಧ್ಯ, ನಡುವೆ, ಮದ್ಯ. ಅಮಲು ಬರಿಸುವ ಪಾನೀಯವೆಂದು ಅಥವಾ ಅದನ್ನು ಆಲ್ಕಹಾಲ್ ಅಂತಲೂ ಹೇಳ್ಬೋದು. ಮದ್ಯ ಅಮಲು ಪದಾರ್ಥ. ಮತ್ತೆ, ನಂತರ, ನೆಕ್ಸ್ಟ್. ಮೆತ್ತೆ, ಸಾಫ್ಟ್ ಆಗಿರುವಂಥದ್ದು ಅಥವಾ ಮೃದುವಾದ ಹಾಸಿಗೆ, ಮೃದು ಅಂತಲೂ ಹೇಳ್ಬೋದು. ಹಕ್ಕಿ, ಪಕ್ಷಿ. ಹೆಕ್ಕಿ, ಆರಿಸು, ಚೂಸ್ ಮಾಡೋದು. ಪ್ರಾಸಪದ ಬರೆಯಿರಿ. ಮೂಡಿತು, ಬೆಳೆಸಿತು, ಬಂದವು, ತಂದವು, ಹಾರತೊಡಗಿತು, ಸಾಗತೊಡಗಿತು, ಕಂಡರು, ಕೊಂಡರು, ಬೆಪ್ಪಾದರು, ತೆಪ್ಪಗಾದರು, ಎಂದಿತು, ಅಂದಿತು. ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸ್ ಸೇಮ್ ಇರಬೇಕು. ಕೆಲವೊಂದು ಸ್ಟಾರ್ಟಿಂಗ್ ಇರ್ತದೆ, ಕೆಲವೊಂದು ಎಂಡಿಂಗ್ ಇರ್ತದೆ. ಇದೆಲ್ಲ ಎಂಡಿಂಗ್ ರೈಮಿಂಗ್ ವರ್ಡ್ಸ್ ಆಗಿರ್ತದೆ. ಪಾಠ 15 ತರಕಾರಿಗಳ ಮೇಳ ಸಂಪಾದಿತ ಕೃತಿ ಅಥವಾ ಗದ್ಯ ಭಾಗ. ಅಂಗ, ಭಾಗ. ಇರುಳುಗಣ್ಣು, ಕತ್ತಲಾದಂತೆ ಕಣ್ಣು ಕಾಣಿಸದಿರುವುದು, ವಿಟಮಿನ್ ಎ ಕೊರತೆಯಿಂದ ಆಗುವಂಥದ್ದು, ಡಿಫಿಷಿಯನ್ಸಿ. ಕಲರವ, ಮಧುರವಾದ ಧ್ವನಿ, ಘಾಟು, ಕಟುವಾಸನೆ. ತವರು, ಹುಟ್ಟಿದ ಮನೆ. ನಮನ, ವಂದನೆ, ನಮಸ್ಕಾರ. ಬಿಟ್ಟಿ, ಪುಕ್ಸಟ್ಟೆ, ಉಚಿತ. ಮೇಳ, ಗುಂಪು ಅಥವಾ ಎಲ್ಲ ಜನ ಸೇರುವಿಕೆ ಅಥವಾ ಕೂಡುವಿಕೆ. ಘಾಟು, ಇರುಳುಗಣ್ಣು ಸ್ವಲ್ಪ ನೋಡ್ಕೊಳ್ಳಿ. ಸೈನ್ಸ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಗೆ ಕೇಳುವಂತಹ ಕ್ವೆಶನ್ ಆಗಿರ್ತದೆ. ಇರುಳುಗಣ್ಣು ವಿಟಮಿನ್ ಎ ಇಂದ ಆಗುವಂಥದ್ದು. ಅಜಾನುಬಾಹು, ನೀಳವಾದ ತೋಳು ಉಳ್ಳವ, ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳುವಂಥದ್ದನ್ನು. ಕಣಜ, ಧಾನ್ಯವನ್ನು ಸಂಗ್ರಹಣೆ ಮಾಡುವಂತಹ ಸ್ಥಳ. ಖ್ಯಾತಿ, ಪ್ರಸಿದ್ಧಿ. ತಂಬೂರಿ, ತಂತಿವಾದ್ಯ. ದಂಡು, ಸೈನ್ಯ. ನೆರೆ, ಪಕ್ಕದ. ಭಿನ್ನವಿಸು, ಕೋರಿಕೊಳ್ಳು. ನೆಕ್ಸ್ಟ್, ಬಿಡಿಸಿ ಬರೆ ನೋಡ್ತಾ ಹೋಗೋಣ. ದಿನಾಚರಣೆ, ದಿನ ಪ್ಲಸ್ ಆಚರಣೆ. ಒಂದೊಂದು, 1 + 1. ಖನಿಜಾಂಶ, ಖನಿಜ ಪ್ಲಸ್ ಅಂಶ, ಖನಿಜಾಂಶ. ಮೈಯೆಲ್ಲ, ಮೈ ಪ್ಲಸ್ ಎಲ್ಲ, ಮೈಯೆಲ್ಲ. ಇರುಳುಗಣ್ಣು, ಇರುಳು ಪ್ಲಸ್ ಕಣ್ಣು, ಇರುಳುಗಣ್ಣು. ಪೌಷ್ಟಿಕಾಂಶ, ಪೌಷ್ಟಿಕ ಪ್ಲಸ್ ಅಂಶ, ಪೌಷ್ಟಿಕಾಂಶ. ಬುರುಡೆಯಾಕಾರ, ಬುರುಡೆ ಪ್ಲಸ್ ಆಕಾರ, ಬುರುಡೆಯಾಕಾರ. ವಿರುದ್ಧ ಪದ ಬರೆಯಿರಿ. ಆರೋಗ್ಯ, ಅನಾರೋಗ್ಯ. ಶುದ್ಧಿ, ಅಶುದ್ಧಿ. ನಿರ್ಗಮಿಸು, ಆಗಮಿಸು. ಸ್ವಲ್ಪ ಇಂಪಾರ್ಟೆಂಟ್, ನೋಡ್ಕೊಳ್ತಾ ಹೋಗಿ. ಗೊತ್ತಿರ್ತದೆ ನಮಗೂ ಸಹ, ಆದರೆ ಕೆಲವೊಂದು ವರ್ಡ್ಸನ್ನು ನೋಡ್ತಾ ಹೋದರೆ ಸಾಕು. ನೆಕ್ಸ್ಟ್, ಸ್ವಂತ ವಾಕ್ಯ ಬರೆಯಿರಿ. ನನ್ನ ವಾಕ್ಯ ಏನು ಹೇಳಲಿಕ್ಕೆ ಹೋಗಲ್ಲ, ಬಟ್ ವರ್ಡ್ಸ್ ಹೇಳ್ತಾ ಹೋಗ್ತೇನೆ. ಕಲರವ, ಮೇಳ, ಭಿನ್ನವಿಸು, ಕಣಜ. ಇಂಪಾರ್ಟೆಂಟ್ ಸ್ವಂತ ವಾಕ್ಯಕ್ಕೆ. ಪಾಠ 16 ಬಂಡೆದ್ದ ಮುಂಡರಗಿ ಭೀಮರಾಯ. ಡಾಕ್ಟರ್ ನಿಂಗುಸುಲಗಿ ಅಂತವರು ಬರೆದದ್ದು. ಅಭ್ಯಾಸ ಅಥವಾ ಅರ್ಥ. ಅನಾಹುತ, ಆಕಸ್ಮಿಕ ಕೀಡು. ಅಶ್ವದಳ, ಕುದುರೆ ಸೇನೆ. ಗೊಡ್ಡು ಬೆದರಿಕೆ, ವ್ಯರ್ಥಗದರಿಕೆ. ತಂತ್ರ, ಉಪಾಯ. ದೇಹಿ, ದಯಪಾಲಿಸು ಅಥವಾ ಕೊಡು. ಪರಿಣತ, ನುರಿತ ಅಥವಾ ತಿಳಿದವರು ಅಥವಾ ಪಂಡಿತ. ಬಗ್ಗುಬಡಿ, ಹತ್ತಿಕ್ಕು, ದಮನ ಮಾಡು. ಶರಣಾಗು, ಮೊರೆ ಹೋಗು ಅಥವಾ ರಕ್ಷಣೆ. ಹಿಮ್ಮುಖ, ಹಿಂದೆ ಸರಿ. ಅಟ್ಟೋದು, ಹೊರದೂಡುವುದು. ಅಟ್ಟೋದು, ಅವರನ್ನು ಅಟ್ಟಿಬಿಟ್ರು ಅಂತ ಹೇಳ್ತಾರಲ್ಲ, ಹಾಕೋದು. ಕೆಚ್ಚೆದೆ, ಧೈರ್ಯಶಾಲಿ. ಛಲ, ಹಠ. ದಾಸ್ಯ, ಗುಲಾಮಗಿರಿ ಅಥವಾ
ಚಾಕರಿ. ಪರಂಗಿ ವಿದೇಶಿ, ಪಾಶ್ಚಾತ್ಯ ದೇಶದವರು. ಬಂಡಾಯ ದಂಗೆ ಅಥವಾ ಕ್ರಾಂತಿ. ವಿಶ್ವಾಸಘಾತ, ನಂಬಿಕಾ ದ್ರೋಹ. ಸಜ್ಜಾಗು, ಸಿದ್ಧನಾಗು. ಹೊಂಚು ಹಾಕು, ಸಂಚು ಹೂಡು. ಟಿಪ್ಪಣಿ ಬರೆಯಿರಿ, ನೋಡ್ತಾ ಹೋಗಿ. ಗೆರಿಲ್ಲಾ ಯುದ್ಧ, ಯಾವುದೇ ಮುನ್ಸೂಚನೆ ನೀಡದೆ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡುವುದು. ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಜಾಗರೂಕತೆಯಿಂದ ಅಥವಾ ಎಚ್ಚರವಾಗಿರು ಅಂತ ಹೇಳುವಂಥ ವರ್ಡ್. ಕಣ್ಣು ಮುಚ್ಚಿ ಕುಳಿತಿರು, ಮೈ ಮರೆತು ಇರುವುದು. ಮೈ ಮರೆತಿರುವುದನ್ನು ಕಣ್ಣು ಮುಚ್ಚಿ ಕುಳಿತು ಅಂತ ಹೇಳ್ತೇವೆ. ಕಲೆಕ್ಟರ್, ಬ್ರಿಟಿಷ್ ಕಾಲದಲ್ಲಿದ್ದ ತೆರಿಗೆ ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳು. ಭಾಷಾಭ್ಯಾಸ, ವಿರುದ್ಧ ಪದ ಬರೆಯಿರಿ. ಸುಲಭ, ಕಠಿಣ. ಗೆಲ್ಲು, ಸೋಲು. ಪ್ರಾರಂಭ, ಕೊನೆಯ. ಹಿಂದಕ್ಕೆ, ಮುಂದಕ್ಕೆ. ವಿರುದ್ಧ ಪದ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ಗ್ರಾಂಥಿಕ ರೂಪ ಬರೆ. ಕ್ವಾಟಿ, ಕೋಟೆ. ಐತಿ, ಇದೆ. ಆಗೈತಿ, ಆಗಿದೆ. ಬ್ಯಾಡ, ಬೇಡ. ಆದವು, ಆದವು. ಬರದಂಗ, ಬರದ ಹಾಗೆ. ಸೈದ್ಧಾಂತಿಕ ವ್ಯಾಕರಣ. ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಕ್ರಿಯಾಪದದ ಮೂಲ ರೂಪವೇ ಧಾತು. ಈ ಕೆಳಗಿನ ಉದಾಹರಣೆಯಲ್ಲಿ ಗೆಳೆ ಏರಿದಿರುವ ಪದಗಳನ್ನು ಗಮನಿಸಿ. ಕಾವಲುಗಾರ ಕೋಟೆಯನ್ನು ಕಾಯುತ್ತಿದ್ದಾನೆ. ಕಾಯುತ್ತಿದ್ದಾನೆಗೆ ಅಂಡರ್ಲೈನ್ ಹಾಕಿದ್ದಾರೆ. ನಮ್ಮ ಅಮ್ಮ ಅಥವಾ ಅಮ್ಮ ಅಡುಗೆ ಮಾಡುವಳು, ಮಾಡುವಳು. ಬಂಡಾಯ ಕಹಳೆ ಮೊಳಗಿತ್ತು. ಅಲ್ಲಿ ನೋಡಿ, ಕಾಯುತ್ತಿದ್ದಾನೆ, ಮಾಡುವಳು, ಮೊಳಗಿತ್ತು, ಅಂಡರ್ಲೈನ್ ಹಾಕಿದ್ದಾರೆ. ಅದೆಲ್ಲ ಸಹ ಕ್ರಿಯಾಪದ, ಅಂದರೆ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಸಿಂಬಾಲಿಕ್ ಅಥವಾ ರೆಪ್ರೆಸೆಂಟೇಟಿವ್ ವರ್ಡ್ಸ್ ಅಂತ ಹೇಳ್ತೇವೆ. ಮೇಲಿನ ಉದಾಹರಣೆಗಳಲ್ಲಿ ಕಾಯುತ್ತಿದ್ದಾನೆ, ಮಾಡುವಳು, ಮೊಳಗಿತ್ತು ಇವುಗಳು ಕ್ರಿಯಾಪದಗಳು. ಕಾಯುತ್ತಿದ್ದಾನೆ ಎನ್ನುವ ಕ್ರಿಯಾಪದದ ಮೂಲ ರೂಪ ಕಾಯು. ಅದೇ ರೀತಿ ಮಾಡುವಳು ಎನ್ನುವ ಕ್ರಿಯಾಪದದ ಮೂಲ ರೂಪ ಮಾಡು. ಮೊಳಗಿತ್ತು ಎನ್ನುವುದರ ಮೂಲ ರೂಪ ಮೊಳಗು. ಇವುಗಳನ್ನೆಲ್ಲ ಧಾತು ಎಂದು ಕರೆಯುತ್ತಿದ್ದೇವೆ. ಮಾಡುತ್ತಾನೆ, ಧಾತು ರೂಪ ಮಾಡು. ಓಡುತ್ತದೆ, ಇದರ ಧಾತು ರೂಪ ಓಡು. ಹೋದಳು, ಹೋದ, ಹೋದಳ್. ತಿಂದನು, ತಿನ್ನುವುದು ಅಥವಾ ತಿಂದ. ಇದು ಅದರ ಧಾತು ರೂಪ. ಅಂದರೆ ಒಂದು ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳ್ತಾ ಹೋಗ್ತೇವೆ. ಪದ್ಯ 17. ಸರ್ವಜ್ಞನ ವಚನಗಳು. ಸರ್ವಜ್ಞ ಕಾಲವನ್ನು ಅವನ ವಚನಗಳ ಆಧಾರದಿಂದ ಕ್ರಿಸ್ತ ಶಕ 15ರಿಂದ 16ನೇ ಶತಮಾನಗಳ ನಡುವಿನ ಅವಧಿ ಎಂದು ಹೇಳಲಾಗಿದೆ. ಸರ್ವಜ್ಞನ ಹುಟ್ಟೂರು ಅಂಬಲೂರು, ಈಗಿನ ಹಾವೇರಿ ಜಿಲ್ಲೆಯ ಅಬ್ಬಲೂರು. ಈತನ ತಂದೆ ಬಸವರಸ, ತಾಯಿ ಮಾಳಿ. ಸರ್ವಜ್ಞನ ವಚನಗಳು ನೀತಿಪ್ರದವಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದು ಹೇಳುವ ಔಷಧಿಯಂತಿದೆ. ಸರ್ವಜ್ಞನ ವಚನಗಳನ್ನು ಮೊದಲ ಬಾರಿಗೆ ಉತ್ತಂಗಿ ಚೆನ್ನಪ್ಪನವರು ಸಂಗ್ರಹಿಸಿಟ್ಟಿದ್ದರು. ಈ ಪದದಲ್ಲಿ ಬರುವಂಥ ಅರ್ಥ: ಅರಿ, ತಿಳಿ, ಅಗ್ನಿ, ಬೆಂಕಿ, ಇಹುದು, ಇದೆ, ಕಳೆ, ನಾಶ ಮಾಡು. ತನ್ನೊಳಗಿರ್ದು ತನ್ನ ಒಳಗೆ ಇರುವ ದೈವ, ದೇವರು, ಪುಣ್ಯ, ಪವಿತ್ರ, ಬಂಧುಗಳು, ನೆಂಟರು, ಸಂಬಂಧಿಕರು, ಮುಕ್ತಿ, ಬಿಡುಗಡೆ, ಮೋಕ್ಷ, ಸಿರಿ, ಸಂಪತ್ತು, ಹಿರಿಯರು, ದೊಡ್ಡವರು, ಅರಿಯರು, ತಿಳಿಯರು, ಅಮಲಕ, ನೆಲ್ಲಿಕಾಯಿ, ಸ್ವಲ್ಪ ನೋಡ್ಕೊಳ್ಳಿ, ಎರಗು, ನಮಸ್ಕರಿಸು, ಜಗ, ಲೋಕ, ತೋರದೆ, ಕಾಣದೆ, ನರ, ಮಾನವ, ಬಂಧನ, ಕಟ್ಟು ಅಥವಾ ಸೆರೆಮನೆ, ಬಂಧನ, ಸೆರೆ, ಶಿರ, ತಲೆ, ಹರ, ಶಿವ, ಸುರ, ದೇವತೆ. ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಟಿಪ್ಪಣಿ. ಮುಕ್ತಿ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುವಂಥದ್ದು. ಕೈಲಾಸ, ಶಿವಪಾರ್ವತಿಯರು ನೆಲೆಸಿರುವರೆಂಬ ನಂಬಿರುವಂತಹ ಒಂದು ಪರ್ವತವನ್ನು ನಾವು ಕೈಲಾಸ ಅಂತ ಹೇಳ್ತೇವೆ. ಕರತಲಾಮಕ,
ಅಂಗೈ ಮೇಲಿರುವ ನೆಲ್ಲಿಕಾಯಿಯಂತೆ ಸ್ಪಷ್ಟಗೋಚರ. ಸಿರಿ, ಸಿರಿ ಎಂಬುದು ಲಕ್ಷ್ಮಿಯ ಇನ್ನೊಂದು ಹೆಸರು. ಪುಣ್ಯ, ಒಳ್ಳೆಯ ಕೆಲಸದಿಂದ ದೊರೆಯುವ ಫಲ. ಪುಣ್ಯ ಸಿಗ್ತದೆ ಅಂತ ಹೇಳುವಂಥದ್ದು ನಮ್ಮಲ್ಲಿರುವಂತಹ ಒಂದು ನಂಬಿಕೆ ಆಗಿದೆ. ತ್ರಿಪದಿ, 3 ಸಾಲಿನ ಪದ್ಯವನ್ನು ತ್ರಿಪದಿ ಎಂದು ಹೇಳಲಾಗ್ತಾ ಇದೆ. ಸ್ವಂತ ವಾಕ್ಯವನ್ನು ಬರೆಯಿರಿ, ನೋಡ್ತಾ ಹೋಗಿ. ಬಂಧು, ಬಂಧನ, ಪುಣ್ಯ, ಮುಕ್ತಿ, ಸಿರಿ, ತಿಳಿವು. ಇದು ಸ್ವಂತ ವಾಕ್ಯಕ್ಕೆ ಕೊಟ್ಟಿರುವಂಥ ವರ್ಡ್ಸ್ಗಳು. ವಿರುದ್ಧ ಪದ ಬರೆ, ನೋಡ್ತಾ ಹೋಗಿ. ಬಂಧನ, ಬಿಡುಗಡೆ. ಪುಣ್ಯ, ಪಾಪ. ಹಿರಿಯ, ಕಿರಿಯ. ಜ್ಞಾನಿ, ಅಜ್ಞಾನಿ. ಬಿಡಿಸಿ ಬರೆ. ಮರದೊಳಗೆ, ಮರದ ಪ್ಲಸ್ ಒಳಗೆ ತಾನರಿಯ, ತಾನೂ ಅರಿಯ. ಬಂದುಂಟು, ಬಂದು ಪ್ಲಸ್ ಉಂಡು. ಕಳೆಯರಿಯರಿಯ. ಸಮನಾರ್ಥಕ ಪದ ಬರೆ. ಅರಿ, ಶತ್ರು ಅಥವಾ ತಿಳಿ. ನರ, ಮನುಷ್ಯ. ಶಿರ, ತಲೆ. ಜಗ, ಜಗತ್ತು. ಬಂಧು, ನೆಂಟ್ರು. ನೋಡ್ತಾ ಹೋಗಿ ಇನ್ನು ಮುಂದೆ ಸೈದ್ಧಾಂತಿಕ ವ್ಯಾಕರಣ. ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರು